ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ. ಸಂಜನಾ ಫೋಟೋ ಸ್ಟುಡಿಯೋ ಸಂಪೂರ್ಣ ಭಸ್ಮ. 15 ನಿಮಿಷದಲ್ಲೇ ಲಕ್ಷಾಂತರ ಮೌಲ್ಯದ ಕ್ಯಾಮೆರಾಗಳು ಅಗ್ನಿಪಾಲು. ತನ್ನ ಫೋಟೋ ಸ್ಟುಡಿಯೋ ಕಂಡು ಕಣ್ಣೀರಿಟ್ಟ ಅಂಗಡಿ ಮಾಲೀಕ ಕಾಳಿಂಗರಾಜ್. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೋತನಾಳ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಪರಿಣಾಮ ಸಂಜನಾ ಫೋಟೋ ಸ್ಟುಡಿಯೋ ಒಂದು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ದುಬಾರಿ ಕ್ಯಾಮೆರಾಗಳು ಹಾಗೂ ಛಾಯಾಗ್ರಹಣ ಉಪಕರಣಗಳು ಸುಟ್ಟು ಬೂದಿಯಾಗಿವೆ. ಸೋಮವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅಂಗಡಿ ಮಾಲೀಕ ಕಾಳಿಂಗರಾಜ್ ಅವರು ತಮ್ಮ ಮೊಬೈಲ್ ಫೋನ್ಗೆ ರೀಚಾರ್ಜ್ ಮಾಡಿಸಲು ಹತ್ತಿರದ ಅಂಗಡಿಗೆ ತೆರಳಿದರು. ಅವರು ವಾಪಸ್ ಬರುವಷ್ಟರಲ್ಲಿ ಕೇವಲ 15 ನಿಮಿಷದ ಅಂತರದಲ್ಲಿ ಸ್ಟುಡಿಯೋದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಸ್ಥಳೀಯರು ಕೂಡಲೇ ಧಾವಿಸಿ ಬಂದು ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಆದರೆ ಅಷ್ಟರಲ್ಲಿ ಬೆಂಕಿ ಇಡೀ ಸ್ಟುಡಿಯೋಗೆ ವ್ಯಾಪಿಸಿತು. ನಂತರ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಸದಶ್ರಮದಿಂದ ಬಳಿಕ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಷ್ಟರಲ್ಲಿ ಸ್ಟುಡಿಯೋದಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದ್ದವು. ತಮ್ಮ ಜೀವಮಾನದಲ್ಲಿ ಕಷ್ಟಪಟ್ಟು ಸ್ಥಾಪಿಸಿದ್ದ ಹಾಗೂ ನಂಬಿದ್ದ ಫೋಟೋ ಸ್ಟುಡಿಯೋ ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದುಬಾರಿ ಕ್ಯಾಮೆರಾಗಳು ಮತ್ತು ವೃತ್ತಿಪರ ಛಾಯಾಗ್ರಹಣ ಉಪಕರಣಗಳು ಕಣ್ಣೆದುರಲ್ಲೇ ಸುಟ್ಟು ಹೋಗಿರುವುದನ್ನು ಕಂಡು ಅಂಗಡಿ ಮಾಲೀಕ ಕಾಳಿಂಗರಾಜ್ ಕಣ್ಣೀರಿಟ್ಟಿದ್ದಾರೆ. ಈ ದುರ್ಘಟನೆಯಿಂದ ಮಾಲೀಕ ಆಘಾತಕ್ಕೊಳಗಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವರದಿ ಎಂಡಿ ಗೌಸ್, NKS TV4 ಮಾನ್ವಿ. ಸರ್ ಸ್ಟುಡಿಯೋ ಬೆಂಕಿ ಐತೆ ಸರ್ ಒಳಗಡೆ. ಇದು 2:15 ಆಗೈತೆ. ಏನು ಓದೇ ಇಲ್ಲ ಸರ್, ನನಗೆ ಹೆಂಗ್ ಬಂದಿನ ಹಂಗೆ ಏನು ಓದೇ ಇಲ್ಲ. ನಾನು ಹೊರಗಡೆ ಕರೆನ್ಸಿ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದೆ ರೀ. 10 ರಿಂದ 15 ನಿಮಿಷದಾಗ ಪೂರ ಏನು ಓದೇ ಇಲ್ಲ ಒಳಗಡೆ. 2 ಬ್ಯಾಟ್ರಿ ಸರ್, 1 ಇನ್ವರ್ಟ್ರ್, 2 ಕ್ಯಾಮ್ರಾ ಇದ್ದವು ಸರ್, ಕಂಪ್ಯೂಟರ್ ಇತ್ತು ಸರ್, 1 ಮಾನಿಟರ್ TV ಇತ್ತು ಸರ್, ಮತ್ತೆ ಸ್ಕ್ಯಾನರ್ ಇದು. CCTV ಯಾವುದು ಇಲ್ಲ ಸರ್. ಸ್ಟುಡಿಯೋಗೆ ಏನು ಬೇಕು ಅವು ಲೈಟಿಂಗ್ಸ್ ಎಲ್ಲ ಇತ್ತು ಸರ್. ಹಾಂ ಸರ್. ಮೊಹಮ್ಮದ್ ಇಸ್ಮಾಯಿಲ್ ಅಂತ ಸರ್, ಆಫೀಸ್ ಸ್ಟಾಫ್. ಏನಿಲ್ಲ ಸರ್, ಒಳಗಿನ ಸೈಡ್ಗೆ ಬೆಂಕಿ ಹತ್ತಿದ್ರು ಸರ್. ಫೋಟೋ ಸ್ಟುಡಿಯೋ ಐತ್ರಿ ಇದು. ಒಳಗಡೆ ಬೆಂಕಿ ಹತ್ತಿದ್ರೆ ನಾವು ಆ ಕಡೆ ಇದ್ದಿಲ್ಲ. ನಾವು ಅಲ್ಲಿ ಬರಾಟ ಫುಲ್ ಬೆಂಕಿ ಹತ್ತಿಗಾಸಿ ಒಟ್ಟು ಏನು ನೋಡೋಕೆ ಚಾನ್ಸಸ್ ಏನು ಇದ್ದಿಲ್ಲ. ಅವಾಗ ಎಲ್ಲರೂ ಬಂದು 4-5 ಮಂದಿ ಬಂದು ನಾವು ಕೂಡ ಬಂದು ಕಳಿಸಿ ಒಳಗೆ ಬಂದು ಹಾರಿಸ್ಬಿಟ್ಟು ಸರ್. ಆದರೆ ಭಾಳ ಲಾಸ್ ಆಗಿದೆ ಸರ್. ಎಷ್ಟು 2-2.5 ಆಗಿದ್ದು ಸರ್. ಆ ಟೈಮ್ನಾಗ ಬೆಂಕಿ ಹತ್ತಿದ್ದು ಏನೇನು ಕಾಣಿದ್ದಿಲ್ಲ, ಅಷ್ಟು ಬೆಂಕಿ ಹತ್ತಿದ್ದು. ಆಮೇಲೆ ಔಟ್ ಸೈಡ್ ಬೆಂಕಿ ಬರಕತ್ತಿದ್ರು, ಕೆಳಲಿದ್ದ ಬೆಂಕಿ ಹತ್ತಿದ್ದು ಸರ್. ಇದು ಏನಿಲ್ಲ ಅಂದರೆ ಕನಿಷ್ಠ 8ರಿಂದ ಒಂದು 15 ಲಕ್ಷವರೆಗೆ ಲಾಸ್ ಆಗಿರ್ಬೋದು ಸರ್ ಇವ್ರು. ಅದು ಭಾಳ ಲಾಸ್ ಆಗ್ಯದ ಇವ್ರದ್ದು. ನಾವು ಅದೇ ಹೇಳಕ್ಕೆ ಆಮೇಲೆ ಏನಂದರೆ ಎಲ್ಲ ಒಂದು 60% 70% ಆರಿದ್ದು. ಆರಿದ್ಮೇಲೆ ಆಮೇಲೆ ಆಂಬುಲೆನ್ಸ್ ಬಂತು, ಇದು ಫೈರ್ ಇಂಜನ್ ಬಂತು ಸರ್. ಫೈರ್ ಇಂಜನ್ ಬಂದಮೇಲೆ ಅದಕ್ಕೆ ಮತ್ತೆ ಅವ್ರು ಕಂಟಿನ್ಯೂ ಮಾಡಿ ಕಾಸಿ ಎಲ್ಲ ಆರಿಸಿಬಿಟ್ಟು ಸರ್. ಅದು ನಾವೆಲ್ಲ ಏನಪ್ಪ ಅಂತೇಳಿ ಇವ್ರಿಗೆಲ್ಲರೂ ಕಲ್ಸಿ ಇವ್ರಿಗೆ ಸ್ವಲ್ಪ ಗೌರ್ಮೆಂಟ್ ಕಲ್ಲಿದ್ದ ಇವ್ರಿಗೆ ಏನೋ ಸಹಾಯ ಆಗಬೇಕು, ಇವ್ರು ಪರಿಹಾರ ಸಿಗ್ಬೇಕಂತ ನಾವು ಬೇಡ್ಕೊಳ್ಬೇಕು. ಗುಂಡಪ್ಪ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗೈತೆ ಸರ್. ಹ್ಞೂ ಸರ್, ಎಲ್ಲ ಲಾಸ್ಟ್ ಫೋಟೋ 2:15 ಸರ್. 2:25ರಿಂದ 2:15. ಹೌದು ರೀ, ಬಾಜು ಅಂಗಡಿಯಾರು ನೋಡಿದ್ರು ಸರ್. ಅದೇನು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೇಕು ಸರ್. ಆತ ಲಾಕ್ ಮಾಡ್ಕೊಂಡು ಹೋಗಿದ್ದು ರೀ. ಭಯಂಕರ ಹೊರಗೆ ಬಂದ ಸರ್. ಬಂದ ಹಿಂಗೆ ಬರಕತ್ತದ ಒಳಗೇನೋ ಬೆಂಕಿ ಎತ್ತಿತ್ತು ನೋಡ್ರಿ ಅಂತಂದು ಆತ ಫೋನ್ ಮಾಡಕ್ಕೆ ಹೋದ್ರಿ. ಆತ ಬಂದು ಬಾಗಿಲು ತಗೊಂಡು ಒಳಗೆ ಭಯಂಕರ ಬೆಂಕಿ ಎತ್ಬಿಟ್ಟು ಸರ್. ಹೌದು, ಟೋಟಲ್ ಏನು ಉಳಿದ್ರು ಸರ್. ಫೋಟೋ ಸ್ಟುಡಿಯೋ. ಹೌದು ಸರ್, ಹೌದು. ಏನೇನು ಉಳಿದ್ರು ಸರ್, ಎಲ್ಲ ಕೆಳಗೆ ಈಗ ಹೊರಗೆ ಬಂದನಲ್ರಿ, ಹಿಂಗೆ ಅದನ್ರಿ. 2:15 ಸರ್. 2:25 ಮೇಲೆ ಸರ್. ಅಂಗಡಿಯಾಗಿಂದ ಆಗೈತೆ ಸರ್. ಅಂಗಡಿಯಾಗ